ಮಮತಾ ಈಗ ಕ್ರಿಕೆಟ್ ಬಗ್ಗೆ ನಾವೇ ಮಾತಾಡಿದ್ರೆ ಅದು ಅಷ್ಟು ಮಜಾ ಬರಲ್ಲ. ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಿಸ್ಬೇಕು, ಎಕ್ಸ್ಪರ್ಟ್ಸ್ ಒಪಿನಿಯನ್ ಎಲ್ಲ ಕೇಳಬೇಕು. ಸೊ ಹಾಗಾಗಿ ನಾವೀಗ ಒಂದ್ ರೀತಿನಲ್ಲಿ ನಮಗೆ ಮಾತೇ ಬರ್ತಾ ಇಲ್ಲ, ಮ್ಯಾಚ್ ಯಾವಾಗ ಶುರು ಆಗುತ್ತೆ, ಎಷ್ಟು ಇದಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಗೆಸ್ಟ್ ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಡ್ತೀನಿ. ನಮ್ಮ ಜೊತೆನಲ್ಲಿ ಬಿಗ್ ಬಾಸ್ ನ ಸ್ಪರ್ಧಿ ಮತ್ತು ರ್ಯಾಪರ್ ಇಶಾನಿ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಬಹಳ ವಿಶೇಷವಾದಂತಹ ವ್ಯಕ್ತಿ ಭಾಸ್ಕರ್ ಅವರು. ನಿಮಗೆಲ್ಲ ನೆನಪಿರಬಹುದು, CCL ನಲ್ಲಿ ಕೊನೆ ಬಾಲ್ನಲ್ಲಿ 6 ಹೊಡೆದಂತವರು, ಜೊತೆಗೆ ಕನ್ನಡ ಮತ್ತು ಹಿಂದಿ ಚಿತ್ರರಂಗದ ನಟರು ಕೂಡ ಹೌದು. MS ಧೋನಿ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದಾರೆ. ಮಾಜಿ ಕ್ರಿಕೆಟ್ ಆಟಗಾರರು ಭಾಸ್ಕರ್ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಅರವಿಂದ್ ಸರ್. ಹಾಗೆ ಕ್ರೀಡಾ ವಿಶ್ಲೇಷಕರು ವಾಸುಕಿ ಅವರಿದ್ದಾರೆ. ಸರ್ ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಫಸ್ಟ್ ವಾಸುಕಿ ಅವರಿಂದ ಇವತ್ತು ಆರಂಭ ಮಾಡ್ತೀನಿ. ಎಸ್ ಸರ್. ಸರ್, ಇವಾಗ ಒಂದು ಆಸ್ ಎಕ್ಸ್ಪೆಕ್ಟೆಡ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತಂದಾಗ ಇಂಥ ಒಂದು ಟೆನ್ಷನ್, ಇಂಥ ಒಂದು ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ. ಆಗಿಂದ ತಾವೆಲ್ಲ ನೋಡ್ಕೊಂಡು ಬಂದಂಥವ್ರು. ಸೊ ನಾವು ಇಲ್ಲಿ ಕೂತ್ಕೊಂಡು ಮಾತನಾಡೋದಕ್ಕೂ ನೀವು ಗ್ರೌಂಡ್ನಲ್ಲಿದ್ದು ಮ್ಯಾಚ್ಗಳನ್ನ ನೋಡೋದಕ್ಕೂ ಅಥವಾ ಆಡಿಸೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಈ ಎರಡು ತಂಡಗಳ ಮೇಲೆ ಅಂತ? ನನ್ನ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ಒಂದು ವ್ಯೂವರ್ಸ್ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ಒಂದು ಒಳ್ಳೆ ಮ್ಯಾಚ್ ಇರಬೇಕು ಅಂತ, ಒಂದು ಒಳ್ಳೆ ಫೈಟ್ ಇರೋ ಮ್ಯಾಚ್ ಇರಬೇಕು ಅಂತ. ಯಾರಿಗೂ ಒನ್ ಸೈಡೆಡ್ ಮ್ಯಾಚ್ ಇಷ್ಟ ಇಲ್ಲ. ಅಂದರೆ ನಾವು ಬೇಗ ಮುಗ್ದೋಗ್ಲಿ ಅನ್ನೋದು ಇದ್ದೇ ಇರುತ್ತೆ. ಆದರೂ ಒಂದು ರಿಯಲ್ ಒಂದು ಕಾನೋಸಿಯರ್ ಅಂತಾರಲ್ಲ, ಅಂದರೆ ಒಂದು ರಿಯಲ್ ಫ್ಯಾನ್ಗೆ ಒಂದು ಒಳ್ಳೆ ಮ್ಯಾಚ್ ಇರಲಿ ಅಂತ ಆಸೆ, ಎರಡು ಕಡೆಯಿಂದ ಒಳ್ಳೆ ಪೈಪೋಟಿ ಇರಲಿ ಅಂತ ಆಸೆ, ಕೊನೆಗೆ ಇಂಡಿಯಾ ಗೆಲ್ಲಿ ಅಂತಾನೂ ಆಸೆ. ಭಾಸ್ಕರ್ ಅವರೇ, ಆಲ್ಮೋಸ್ಟ್ ನಾವು ಪ್ರತಿ ಡಿಸ್ಕಷನಲ್ಲೂ ಮಾತಾಡ್ತಾ ಇರ್ತೀವಿ ಇಂಡಿಯಾದ ಅಡ್ವಾಂಟೇಜ್ ಏನು ಹೇಗೆ ಅಂತೆಲ್ಲ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಎಷ್ಟೇ ಮ್ಯಾಚ್ಗಳು ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡೆದ್ರು ಅದೇ ಎಕ್ಸೈಟ್ಮೆಂಟ್ ನಮ್ಮಲ್ಲಿ ಇನ್ಫ್ಯೂಸ್ ಆಗಿರುತ್ತೆ. ಗೊತ್ತಿಲ್ಲ ಅದು ಹೈಪ್ ಕ್ರಿಯೇಟ್ ಆಗಿರೋದು ಏನೋ ಗೊತ್ತಿಲ್ಲ. ದೇಶದಲ್ಲಿ ಎಕ್ಸೈಟ್ಮೆಂಟ್ ಇದೆ. ಕ್ರಿಕೆಟ್ ನಾನು ಹೇಳೋದಾದ್ರೆ ICC ರ್ಯಾಂಕಿಂಗ್ ನಲ್ಲಿ ಇಂಡಿಯಾ ನಂಬರ್ 1 ಅಲ್ಲಿ ಇದೀವಿ. ಸೊ ಪಾಕಿಸ್ತಾನ ಆಲ್ಮೋಸ್ಟ್ 3 ಇಂದ 5 ಕೊಟ್ಟೋಗಿದ್ದಾರೆ. 3 ನಲ್ಲಿ ಇದ್ರು 5 ಹೋಗಿದ್ದಾರೆ. ಸೊ ಹೇಗಾಗಿದೆ ಅಂತಂದ್ರೆ ಒಂದೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಅವನು ಫಸ್ಟ್ ರ್ಯಾಂಕ್ ಬಂದಾಗ ಹೆಂಗಿರುತ್ತೆ ಅವನಿಗೆ ಕಾನ್ಫಿಡೆನ್ಸ್, ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋದಾಗ ಅವ್ನ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. 5ನೇ ರ್ಯಾಂಕ್ ಬಂದವನು ಸ್ವಲ್ಪ ಕಷ್ಟ ಜಾಸ್ತಿ ಪಡ್ಬೇಕಾಗತ್ತೆ. ಸೊ ಹಾಗಿರ್ಬೇಕಾದ್ರೆ ಕ್ರಿಕೆಟ್ ಅಂತ ಬಂದಾಗ ಇಂಡಿಯಾ ಅದೇ ಒಂದು ಆಡ್ ಬರುತ್ತಲ್ಲ, ಬಾಪ್ ಹೋತಾ ಹೇ ಬೇಟಾ ಹೋತಾ ಹೇ ಅಂದಂಗೆ. ಸೊ ಇಂಡಿಯಾ ಇಸ್ ಆಲ್ವೇಸ್ ಹೆಡ್, ಎಸ್ಪೆಷಲಿ ಇನ್ 2000 ಇಸ್ವಿ ಆದ ಮೇಲೆ ಇಂಡಿಯಾ ಇಸ್ ಓವರ್ಟೇಕನ್ ಎವ್ರಿಥಿಂಗ್. ಅಂಡ್ ಯಾವ ರೀತಿಯಾದ ಕಾಂಪಿಟೇಷನ್ ಅಂತ ನಾನು ಹೇಳೋದಕ್ಕಿಂತ ಜಾಸ್ತಿ ಇದಾಗುತ್ತೆ ಅದು. India is far ahead of the any competition in that sense. Okay, super. So ಇಶಾನಿ, ಮ್ಯಾಚ್ ನೋಡ್ತಾ ಇರ್ತೀರಾ, ಯೂಶಲಿ ಫಾಲೋ ಮಾಡ್ತೀರಾ. ಇವತ್ತಿನ ಮ್ಯಾಚಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ? ಸ್ವಲ್ಪ ಟೆನ್ಷನು, ಬಟ್ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಸೊ ಲೆಟ್ಸ್ ಸಿ ಏನಾಗುತ್ತಂತ. ಆಬ್ವಿಯಸ್ಲಿ ಐ ವಿಶ್ ಇಂಡಿಯಾ ಟು ವಿನ್, ಬಟ್ ಲೆಟ್ಸ್ ಸಿ. ನಿಜ, ಕೆಲವರಿಗೆಲ್ಲ ಏನೇನೋ ಹೇಳ್ಕೋಬೇಕು ಅಂತಿರುತ್ತೆ ಈ ಟೆನ್ಷನ್ ನಲ್ಲಿ. ಏನು ಹೌದು, ನಾನು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಲೈಕ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಲ್ವಾ, ಇಟ್ಸ್ ಅ ಹ್ಯೂಜ್ ಮ್ಯಾಚ್. ಸೊ ಇಟ್ಸ್ ಅ ಬಿಗ್ ಮ್ಯಾಚ್. ಎಲ್ಲರೂ ಕಾಯ್ತಾನೆ ಇರ್ತಾರೆ ಈ ಮ್ಯಾಚ್ಗೆ ಅಂತ. ಸೊ ಯಾರು ಟಾಸ್ ಹೂ ವಿನ್ಸ್ ದ ಟಾಸ್ ಯಾವ ತರ ಇರುತ್ತೆ ಮತ್ತೆ ನಾವು ನೋಡಬೇಕು. ಹೌದು, ನಾವು ಎವ್ರಿ ಆಕ್ಚುಲಿ ನಾನು ನೋಡುವಾಗ, ಸೊ ಎವ್ರಿ ಟೈಮ್ ವೆನ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅವರು ಪ್ಲೇ ಮಾಡುವಾಗ ಅವ್ರ ಕ್ರಿಕೆಟು, ಇಫ್ ಇಂಡಿಯಾ ವಿನ್ಸ್ ಎಲ್ಲರೂ ರೋಡಲ್ಲಿ ಹೋಗ್ಬಿಟ್ಟು ಕಿರ್ಚ್ತಾನೆ ಇರ್ತಾರೆ. ಪಾಕಿಸ್ತಾನ ವಿನ್ಸ್ ಅವರು ಕಿರ್ಚ್ತಾನೆ ಇರ್ತಾರೆ. ಸೋತಾಗಲಿ ಟಿವಿಗಳನ್ನ ಹೊಡಿತಾರೆ, ಅವ್ರ ಮನೆಯಲ್ಲಿ ಟಿವಿ ಹೊಡಿತಾರೆ. ಬಸ್ಸಿನಲ್ಲಿ ಅವ್ರು ಹೇಳಿದಾರೆ, ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೋಡ್ಬೇಕು ನೀವು. ಈ ಸರ್ತಿ ಯಾರು ಟಿವಿ ಹೊಡಿಯಲ್ಲ ಸೋತ್ರು, ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ನೀವೇ ಹೇಳ್ತಿರಲ್ಲ, ನಿಮ್ ಟಿವಿಲೇ ಹೇಳ್ತಿರಲ್ಲ, ರಂಗಣ್ಣ ಸರ್ ಭಿಕ್ಷುಕರ ದೇಶ ಹಂಗಾಗ್ಬಿಟ್ಟಿದೆ ಅಂತ. ರೈಟ್, ಈಗ ಒಂದೊಂದಾಗಿ ವಿಚಾರಕ್ಕೆ ಬರೋಣ ಸರ್. ವಾಸುಕಿ ಸರ್, ನಮಗೆ ಗೊತ್ತಿಲ್ಲ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೇಗೆ ರಿಯಾಕ್ಟ್ ಆಗುತ್ತೆ ಪಿಚ್ ಅಂತ ಅಂದ್ಬಿಟ್ಟು ಅಲ್ಲಿಂದ ಶುರು ಮಾಡ್ಕೊಂಡು ಬರೋಣ, ಅದ್ರ ಬಗ್ಗೆ. ಓಕೆ, ಇವಾಗ ಮೊನ್ನೆ ತನಕ IL T20 ಸಿಕ್ಕಾಪಟ್ಟೆ ಆಡಿದಾರಲ್ಲಿ. ಸ್ವಲ್ಪ ಯೂಸ್ಡ್ ಪಿಚಸ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಟಯರ್ಡ್ ಪಿಚಸ್ ಅಂತಾನು ಸುಸ್ತಾಗಿರೋ ಪಿಚ್ಗಳು ಅಂತ, ಅಂದರೆ ಪ್ಯಾಚ್ಗಳು ಆಡಿ ಪಿಚ್ ಅಂತ. ಆದರೆ ಅದು ವಿಧಿ ಇಲ್ಲದೆ ಅಲ್ಲಿ ನಡೆಸಬೇಕು ಅಂತ ನಡೆಸ್ತಾ ಇದ್ದಾರೆ. ಆದರೂ ಲಾಸ್ಟ್ ಒಂದು 15 ದಿವಸದ ಮೇಲೆ ಸಿಕ್ಕಿದೆ, ಅವರು ಪ್ರಿಪೇರ್ ಆಗಿದ್ದಾರೆ. ಅಂದರೆ ಸ್ವಲ್ಪ ಡ್ರೈ ಪಿಚ್ ಈ ಸಮಯದಲ್ಲಿ ಅಲ್ಲಿ ಸ್ವಲ್ಪ ಡ್ರೈ ಪಿಚಸ್. ಸೊ ಹಾಗಿರೋದ್ರಿಂದ ಸ್ವಲ್ಪ ಟರ್ನ್ ತಗೊಳ್ಳೋ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಡ್ರೈ ಆಗಿದ್ರೆ ಸ್ವಲ್ಪ ಸ್ಲೋ ಆಗಿರುತ್ತೆ, ಸ್ವಲ್ಪ ಡ್ರೈ ಆಗಿರುತ್ತೆ, ಐ ಮೀನ್ ಟರ್ನ್ ತಗೊಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೆನ್ನೆ ಪಾಕಿಸ್ತಾನಲ್ಲಿ ನಾವು 350 ಹೊಡೆದ್ರು, 350 ಚೇಸ್ ಮಾಡಿದ್ರು. ದಿನ ನೋಡಕ್ ಸಿಗಲ್ಲ ಅದು. ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅಷ್ಟೇ ನಿನ್ನೆ ಮಾಡಿದ್ರು ಅಂತ ಹೇಳಿ. ಸೊ ಆ ಒಂದು ಚೇಸ್ ಕೂಡ ಮಾಡಿಬಿಟ್ರು. ಸೊ ಅದು ನಮಗೆ ದಿನ ಸಿಗಲ್ಲ ಅದು. ಆಮೇಲೆ ಅದರಲ್ಲೂ ಏನು ಅಂತಂದ್ರೆ ಇದುವರೆಗೂ ICC ಟೂರ್ನಮೆಂಟ್ಸ್ ಅಲ್ಲಿ ಹೈಯೆಸ್ಟ್ ಚೇಸ್ ಅದು, ಅಷ್ಟು ಮಟ್ಟಿಗೆ. ಸೊ
ಹಾಗಿರೋದಿಲ್ಲ ಇಲ್ಲಿ. ಈಗ ಒಂದು 300 ದಾಟಿರೋ ಎಕ್ಸಾಂಪಲ್ಸ್ ಬಹಳ ಕಮ್ಮಿ. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ 30,000 ಜನ ಕೆಪಾಸಿಟಿ, ಮೋಸ್ಟ್ಲಿ ಒಂದು ಅರ್ಧನೂ ಸೀಟು ಖಾಲಿ ಇರಲ್ಲ, ಅದು ಬೇರೆ ವಿಷಯ. ಆದರೆ ಆ ಥರ ಇರೋದ್ರಿಂದ ಫಸ್ಟ್ 10 ಓವರು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಇಬ್ಬರು ಮಾತ್ರ ಆಚೆ ಇರ್ತಾರೆ. ಆ ಮೊದಲನೇ 10 ಓವರು ಎಷ್ಟಾಗುತ್ತೋ ಅಷ್ಟು ರನ್ಸ್ ಗಳಿಸೋದಕ್ಕೆ ನೋಡ್ತಾರೆ ಎರಡೂ ಟೀಮ್ನವರು. ಅದ್ರಲ್ಲಿ ಸ್ವಲ್ಪ ನಮ್ಮ ಭಾರತದ್ದು ಮೇಲ್ಗೈ ಅಂತ ಹೇಳ್ಬೋದು. ಯಾಕೆಂದರೆ ಶುಭ್ಮನ್ ಗಿಲ್ಲು ಫಾರ್ಮ್ ಆಫ್ ಇಸ್ ಲೈಫ್ ಆಮೇಲೆ ಅಲ್ಲಿದ್ದಾರೆ. ರೋಹಿತ್ ಶರ್ಮಾಗೆ ಏನು ಇನ್ವಿಟೇಷನ್ನೇ ಬೇಡ, ಬೀಸ್ತಾ ಇರ್ತಾರೆ. ಸೊ ಹಾಗಿರೋದ್ರಿಂದ ಆ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಬೇಕೆಂದ್ರೆ ಆಮೇಲೆ ಸ್ವಲ್ಪ ಸ್ಪಿನ್ನರ್ಸ್ ಅದು ಇದು ಬಂದು ಕಟ್ ಹಾಕ್ಬಿಡ್ತಾರೆ. ತಿರ್ಗಾ ಕೊನೆಯಲ್ಲಿ ಹೊಡೆಯಕ್ಕೆ ಹೋದ್ರೆ ಅಷ್ಟರಲ್ಲಿ ಈಗಾಗಲೇ ಬಾಲು ಸ್ವಲ್ಪ ಹಳೇದಾಗಿರುತ್ತೆ, ಪಿಚ್ಚು ಸ್ವಲ್ಪ ಯೂಸ್ ಆಗಿರುತ್ತೆ, ಗ್ರೌಂಡ್ ದೊಡ್ಡದು. ಮುಖ್ಯವಾದ 2 ವಿಷಯ ಹೇಳಬೇಕು ಅಂತಂದ್ರೆ, ಒಂದು ಪಿಚ್ಚು ಸ್ವಲ್ಪ ಆ ಥರ ಡ್ರೈ ಪಿಚ್ಚು, ಇನ್ನೊಂದು ಗ್ರೌಂಡ್ ದೊಡ್ಡದು. ಸೊ ಅವೆರಡರ ಕಾಂಬಿನೇಷನ್ ಏನು ಮಾಡುತ್ತೆ, ತುಂಬ ಒಂಥರ ಒಂದು 270 ಅನ್ನೋ ಹೊಡೆದ್ಬಿಟ್ರೆ ಒಂದು ವಿನ್ನಿಂಗ್ ಸ್ಕೋರ್ ಅಂತಾನೆ ಹೇಳಿದ್ರು ಹೇಳ್ಬೋದು. ಬಟ್ ಭಾಸ್ಕರ್, ಈಗ ಪಾಕಿಸ್ತಾನ್ ಬೌಲರ್ಸ್ ವರ್ಸಸ್ ಇಂಡಿಯನ್ ಬ್ಯಾಟ್ಸ್ಮನ್ ಅಂತಾನೆ ಯಾವಾಗ್ಲೂ ಕೂಡ ಸಾಮಾನ್ಯವಾಗಿ ನಾವು ರೆಕಗ್ನೈಸ್ ಮಾಡ್ತಾರೆ. ಬೌಲಿಂಗ್ ಅಟ್ಯಾಕ್ ತುಂಬಾನೇ ಚೆನ್ನಾಗಿದೆ. ಇವತ್ತಿಗೂ ಸಹ ನಾವು ಒಂದು ಕಡೆಗಾಣಿಸಕ್ಕಾಗಲ್ಲ ಅವ್ರು. ಹಾಗೇನೆ ನಮ್ಮ ಬ್ಯಾಟಿಂಗು ತುಂಬಾ ಚೆನ್ನಾಗಿದೆ. ನಮ್ಮ ಬ್ಯಾಟಿಂಗು ಚೆನ್ನಾಗಿರೋದ್ರಿಂದ ಒಂದು ಮುಖಾಮುಖಿ ಚೆನ್ನಾಗಿರೋದ್ರಿಂದ ಚೆನ್ನಾಗಿರುತ್ತೆ. ನಮ್ಮ ಬೌಲಿಂಗ್ ಇಸ್ ವೆರಿ ವೆರಿ ಗುಡ್. ಅವ್ರ ಬ್ಯಾಟಿಂಗ್ ಕಂಪೇರ್ ಮಾಡಿದ್ರೆ ನಮ್ಮ ಬೌಲಿಂಗ್ ಇಸ್ ವೆರಿ ವೆರಿ ಗುಡ್. ಇವು ಸರ್ ಹೇಳ್ದಂಗೆ ಯಾವತ್ತು 260 270 ಅಂದ್ರೆ ಒಳ್ಳೆ ಗೇಮ್ ಇರುತ್ತೆ. ನಾನು ಆಸ್ ಎ ಕ್ರಿಕೆಟರು 350 ಹೊಡೆದಾಗ ಏನಾಗುತ್ತೆ, ಬರೀ 6-4 ನೋಡಿದ್ರೆ ಬೇಜಾರಾಗುತ್ತೆ. ಒಂಥರ ಏನಪ್ಪಾ ಇದು ಬರೀ ಹೊಡಿತಾ ಇದಾರೆ ಅನ್ಸುತ್ತೆ. ಒಂದು ಈಕ್ವಲ್ ಆಪೋನೆಂಟ್ಸ್ ಅಂತ ಸಿಗ್ಬೇಕು, ಈಕ್ವಲ್ ಬೌಲಿಂಗ್ ಅಂಡ್ ಬ್ಯಾಟಿಂಗ್ ಆಪರ್ಚುನಿಟೀಸ್ ಅಂತ ಸಿಗ್ಬೇಕು. ಬೌಲರ್ಗೂ ಒಂದು ಚಾನ್ಸ್ ಸಿಗ್ಬೇಕು, ಬ್ಯಾಟ್ಸ್ಮನ್ಗೂ ಒಂದು ಚಾನ್ಸ್ ಸಿಗ್ಬೇಕು. ಹಾಗಿರ್ಬೇಕು. ಇದ್ರಲ್ಲಿ ಏನಾಗುತ್ತೆ, 350 ಅಂದ್ರೆ ಎಲ್ಲ ಹೀಗೆ ಒಂಥರ ಏನಂತಾರೆ ಮಸಾಲ ಪುರಿ ತರ ಆಗ್ಬಿಟ್ಟಿರುತ್ತೆ. ಎಲ್ಲ ಹೊಡಿತಾ ಇರೋದು ಹಂಗಾಗುತ್ತೆ. ಒಂದು ಬೌಲರ್ ಒಂದು ಆಪರ್ಚುನಿಟಿ ಇರಲ್ಲ. ಸೊ ನನ್ನ ಅನಿಸಿಕೆನಲ್ಲಿ ಅವ್ರ ಬೌಲಿಂಗ್ ಅಟ್ಯಾಕ್ ಇಸ್ ವೆರಿ ಗುಡ್ ಅಂಡ್ ಪಾಕಿಸ್ತಾನ್ ಬೌಲಿಂಗ್ ಅಟ್ಯಾಕ್ ಇಸ್ ಆಲ್ಸೋ ಗುಡ್. ಯಾರು ಪಾಕಿಸ್ತಾನದಲ್ಲಿ ನಿಮ್ ಪ್ರಕಾರ ಟ್ರಂಪ್ ಕಾರ್ಡ್ ಬೌಲರ್ ಈ ಸರ್ತಿ? ಅಲ್ಲ, ಟ್ರಂಪ್ ಕಾರ್ಡ್ ಬೌಲರ್ ಅಂತ ಏನೇ ಆತರ ಏನು ಸಿಗಕ ಇದಿಲ್ಲ, ಅವಕಾಶ ಇಲ್ಲ ಅವರಲ್ಲಿ. 5 ಜನ ಬೌಲರ್ ಆಡಲೇಬೇಕು ಹೇಗಾದ್ರೂ. ಶಾಹೀನ್ ಅಫ್ರಿದಿ ಓಕೆ, ಅವನು ಇಸ್ ಆಲ್ಸೋ ಸ್ಟ್ರಗ್ಲಿಂಗ್. ಶಹೀನ್ ಅಫ್ರಿದಿ ಲೈನ್ ಅಂಡ್ ಲೆಂತ್ ಅಲ್ಲಿ ಈಗ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅಗೇನ್ ಶಹೀನ್ ಅಫ್ರಿದಿ is going to face 2 best batsmen in the world. 100 by Shubham Gill and Rohit Sharma. If he gets going, ಸಾಧ್ಯನೇ ಇಲ್ಲ. ಅವನು ತಡಿಯಕ್ಕೆ ಸಾಧ್ಯ ಇಲ್ಲ. ಒಂದು ಆಸ್ಟ್ರೇಲಿಯಾ ಮೇಲೆ ಒಂದು ಇನ್ನಿಂಗ್ಸ್ 170 ಹೊಡೆದಿರೋ ಇನ್ನಿಂಗ್ಸ್ ನೈಟ್ ಮೇರ್ ಎಲ್ಲಾರ್ಗು. ಅದು ವರ್ಲ್ಡ್ ಕಪ್ ವಿನ್ನಿಂಗ್ ನಾಕ್. ಇಶಾನಿ ಪ್ರಕಾರ ಈ ಸರ್ತಿ ಟೀಮ್ ಇಂಡಿಯಾದಲ್ಲಿ ಯಾರ ಆಟ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಯಾರು ಈ ಸರ್ತಿ ಪಾಕಿಸ್ತಾನ ಕಾಡಬಹುದು ಅಂತ? ನನ್ನ ಪ್ರಕಾರ ಶುಭಮ್ ಗಿಲ್. ಓಕೆ, ಲೈಕ್ ಫಾರ್ ಶೋರ್. ಯಾಕೆಂದ್ರೆ ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಲೈಕ್ ಅಗೇನ್ಸ್ಟ್ ಬಾಂಗ್ಲಾದೇಶ್ ಲೈಕ್ ಲಿಟರಲಿ ಲೈಕ್ ಅವ್ರು ಸಕ್ಕದಾಗಿ ಲಾಸ್ಟ್ 4 ಇನ್ನಿಂಗ್ಸ್ 250 200 ಶುಭನ್ ಗಿಲ್ ಇಂಗ್ಲೆಂಡ್ ಇದರಲ್ಲಿ. ಸೊ ಅದು ಸೇರಿ ರೈಟ್. ನೋಡೋಣ ಒಂದಷ್ಟು ನಮಗೆ ಇಂಥ ಆಟಗಾರ ಆಡ್ಬೇಕಪ್ಪ ಅಂತ. ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರೆ ಹೆಂಗೆ, ರೋಹಿತ್ ಶರ್ಮಾ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರೆ ಹೆಂಗೆ,